ಹಲೋ ಸ್ನೇಹಿತರೆ, ಇವತ್ತೊಂದು ವಿಡಿಯೋದಲ್ಲಿ ನಿಮಗೆ ಇಂಪಾರ್ಟೆಂಟ್ ಒಂದು ರಿಕ್ವೈರ್ಮೆಂಟ್ ಬಗ್ಗೆ ಹೇಳ್ತಿದ್ದೀನಿ. ಅದು ಸೆಂಟ್ರಲ್ ಗೌರ್ಮೆಂಟ್ ಬರುತ್ತೆ. ಅದು ಯಾವ ರಿಕ್ವೈರ್ಮೆಂಟ್ ಅಂದರೆ ಸ್ನೇಹಿತರೆ, UPSC ESIC ನರ್ಸಿಂಗ್ ಆಫೀಸರ್ ಅವ್ರಿಗೆ. ಹಂಗಂದರೆ ಯಾರ್ಯಾರು ನಿಮ್ಮ ನರ್ಸಿಂಗ್ ಫೀಲ್ಡಲ್ಲಿ ನೀವು ಹಂಗಂದರೆ ಮೆಡಿಕಲ್ ಫೀಲ್ಡಲ್ಲಿ ನೀವು ಕ್ಯಾರಿಯರ್ ಏನಾರು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾದ್ರೆ ಬೆಳಿಬೇಕಂತಿದ್ದೀರ, UPSC ಕಡೆಯಿಂದ ಒಂದು ಭರ್ಜರಿಯಾಗ ರಿಕ್ವೈರ್ಮೆಂಟ್ ಇದೆ. ಅದು 2024ನೇ ಸಾಲಿನಲ್ಲಿ ಅದಕ್ಕೆ ಎಲಿಜಿಬಿಲಿಟಿ ಎಷ್ಟು ಮತ್ತು ಫೀಸ್ ಕ್ಯಾಟರಿ ಏನು, ಪ್ರತಿಯೊಂದು ಇದೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಕಡೆವರೆಗೂ ನೋಡಿ. ಹಾಗೆ ಬನ್ನಿ ಸ್ನೇಹಿತರೆ, ಈ ವಿಡಿಯೋ ಶುರು ಮಾಡೋಣ. ಇದೇ ಥರ ಹೆಚ್ಚಿನ ಮಾಹಿತಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಮಾಡಿರ್ತಾರೆ ಧನ್ಯವಾದಗಳು ಅವ್ರಿಗೂ. ಹಾಗೆ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ, ಜಸ್ಟ್ ವೀಡಿಯೋಗಳು ನೋಡ್ತಿದ್ದೀರಾ, ಆದರೆ ಯಾರು ವಿಡಿಯೋ ನೋಡಿದ್ರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಮೋಟಿವೇಟ್ ಆಗುತ್ತೆ ಸ್ನೇಹಿತರೆ ನಮ್ಮ ವೀಡಿಯೋಗಳು ಮಾಡೋಕ್ಕೆ ನಿಮಗೆ ಹೆಚ್ಚಿಗಾಗಿ. ಹಾಗೆ ಲೈಕ್ಸ್ ಕೊಡಿ. ಹಾಗೆ ಇದು ಯಾರ್ಯಾರು ನಿಮ್ಮ ಫ್ರೆಂಡ್ಸ್ಗಳು, ನಿಮ್ಮ ಫ್ಯಾಮಿಲಿ, ನನ್ನ ರಿಲೇಟಿವ್ಸ್ಗಳು ಯಾರ್ಯಾರು ನಿಮಗೆ ಈ ಥರ ಓದಿರೋರು ಇದ್ದರೆ ಮೆಡಿಕಲ್ ಫೀಲ್ಡಲ್ಲಿ ಅವ್ರಿಗೆ ಶೇರ್ ಮಾಡಿ, ಅವರು ಅಪ್ಲೈ ಮಾಡಲಿ ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ. ಸ್ನೇಹಿತರೆ ಬನ್ನಿ ಸ್ನೇಹಿತರೆ, ಈ ವಿಡಿಯೋ ಶುರು ಮಾಡೋಣ. ಮೊದಲಿಗೆ UPSC ESIC ನರ್ಸಿಂಗ್ ಆಫೀಸರ್ ರಿಕ್ವೈರ್ಮೆಂಟ್ 2024. ಇದು ಬಂದು UPSC ಅಂದರೆ ಸ್ನೇಹಿತರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ UPSC ರಿಕ್ವೈರ್ಮೆಂಟ್ ಬೋರ್ಡ್ ಅದು ರಿಲೀಸ್ ಮಾಡೈತೆ. ಯಾವ ಪೋಸ್ಟಿಗೆ ಅಂದರೆ ಎಂಪ್ಲಾಯ್ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಡಿಪಾರ್ಟ್ಮೆಂಟಿಗೆ ಸ್ನೇಹಿತರೆ. ಅದು ಮೇಲ್ ಆ್ಯಂಡ್ ಫೀಮೇಲ್ ಇಬ್ಬರು ಸಹಿತ ನೀವು ಹಾಕ್ಬೋದು ಸ್ನೇಹಿತರೆ. ಇದೊಂದು ಜಾಬ್ ಕ್ರೈಟೇರಿಯಾ ಕೆರಡೆ, ಓಕೆನಾ ಸ್ನೇಹಿತರೆ. ಹಾಗೆ ನೀವು ಇಲ್ಲಿಗೆ ವ್ಯಾಕೆನ್ಸಿ ಖಾಲಿ ಇರೋದು, ಹಂಗಂದ್ರೆ ಪೋಸ್ಟ್ ಖಾಲಿ ಇರೋದು ನಿಮಗೆ 1930 ಪೋಸ್ಟ್ ಖಾಲಿ ಇದೆ ಸ್ನೇಹಿತರೆ. 1930 ಪೋಸ್ಟ್ ಖಾಲಿ ಇದೆ. ಹಾಗೆ ಇದಕ್ಕೆ ಅಪ್ಲೈ ಮಾಡೋ ಲಾಸ್ಟ್ ಡೇಟ್ ಬಂದ್ಬಿಟ್ಟು 27ನೇ ತಾರೀಕು ಮಾರ್ಚ್ 2024ನೇ ತಾರೀಕು ಒಳಗಡೆ ನೀವು ಅಪ್ಲಿಕೇಶನ್ ಹಾಕಬೇಕು ಸ್ನೇಹಿತರೆ. ಅಪ್ಲಿಕೇಶನ್ ಬಂದ್ಬಿಟ್ಟು ಆಫ್ಲೈನ್ ಮೋಡ್ ಇರೋಲ್ಲ, ಆನ್ಲೈನ್ ಮೋಡಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕು ಸ್ನೇಹಿತರೆ. ಇದಕ್ಕೆ ಸ್ಯಾಲರಿ ಎಷ್ಟು ಬರುತ್ತೆ ಅಂದರೆ ಸ್ನೇಹಿತರೆ, ನೀವೇನಾದ್ರು ಜಾಯಿನ್ ಆಗಿದ್ರೆ ಇದಕ್ಕೆ 44,900 ಪರ್ ಮಂತ್ ಬರುತ್ತೆ ಸ್ನೇಹಿತರೆ ಸ್ಯಾಲರಿ. ಇದು ಕ್ಯಾಟಗರಿ ಬಂದ್ಬಿಟ್ಟು ಇದು ನಿಮಗೆ UPSC ಕೆರಡೆ ಬರುತ್ತೆ. ಅದು UPSC ಕೆರಡೆ ಅಂದರೆ ESIC ನರ್ಸಿಂಗ್ ಆಫೀಸರ್ ರಿಕ್ವೈರ್ಮೆಂಟ್ ಕೆರಡೆ ಬರುತ್ತೆ. ಈ ಜಾಬ್ ಲೊಕೇಶನ್ ಬಂದ್ಬಿಟ್ಟು ಸ್ನೇಹಿತರೆ ನಿಮಗೆ ಪಾನ್ ಇಂಡಿಯಾ ಭಾರತದಲ್ಲಿ ನಿಮಗೆ ಎಲ್ಲಿ ಬೇಕಾದ್ರೆ ನಿಮಗೆ ಜಾಬ್ ಲೊಕೇಶನ್ ಬೀಳ್ಬೋದು. ಇನ್ನು ನೀವು ಸೆಲೆಕ್ಟ್ ಆಗಿದ್ರೆ ಸ್ನೇಹಿತರೆ, ಎಕ್ಸಾಮ್ ಬರ್ತಿ ಕ್ಲಿಯರ್ ಮಾಡಿದ್ರೆ ಇದಕ್ಕೆ ನಿಮಗೆ ಫೀಸ್ ಕ್ರೈಟೀರಿಯಾ ಬಂದು ನೋಡಿದ್ರೆ ಸ್ನೇಹಿತರೆ, ಜನರಲ್ ಮತ್ತು OBC ಅವ್ರಿಗೆ ಜಸ್ಟ್ 25 ರೂಪೀಸ್ ಇರುತ್ತೆ ಸ್ನೇಹಿತರೆ. ಹಾಗೆ EWSಗೆ 25 ರೂಪೀಸ್, SC ಮತ್ತು ST ಅವ್ರಿಗೆ ಯಾವುದೇ ಥರ ಚಾರ್ಜಸ್ ಇರೋಲ್ಲ, ಫ್ರೀ ಸ್ನೇಹಿತರೆ. ಹಾಗೆ ಇದು ನಿಮಗೆ ಪೇಮೆಂಟ್ ಮಾಡೋ ರೀತಿ ಬಂದ್ಬಿಟ್ಟು ನಿಮಗೆ ಆನ್ಲೈನ್ ಪೇಮೆಂಟ್ ಮಾಡಬೇಕಾಗಿರುತ್ತೆ. ಆನ್ಲೈನ್ ಪೇಮೆಂಟ್ ಅಂದರೆ ನಿಮ್ಮ ಡೆಬಿಟ್ ಕಾರ್ಡು ಅಥವಾ ಕ್ರೆಡಿಟ್ ಕಾರ್ಡು ಅಥವಾ UPI ಇಂದ ನೀವು ಬೇಕಾದ್ರೆ ಯಾವುದೇ ಮೆಥಡಿಂದ ನೀವು ಬೇಕಾದ್ರೆ ಆನ್ಲೈನ್ ಪೇಮೆಂಟ್ ಮಾಡ್ಬೋದು. ಹಾಗೆ ಇದಕ್ಕೆ ನೀವು ಏಜ್ ಕ್ರೈಟೀರಿಯಾ ನೋಡ್ತೀರ ಅಂದರೆ ಸ್ನೇಹಿತರೆ, ಮಿನಿಮಮ್ ಏಜ್ ನಿಮಗೆ 18 ಇಯರ್ಸ್ ಕಂಪ್ಲೀಟ್ ಆಗಬೇಕು. ಹಾಗೆ ಮ್ಯಾಕ್ಸಿಮಮ್ ಏಜ್ 30 ಇಯರ್ಸ್ ಇರಬೇಕು ಸ್ನೇಹಿತರೆ. ಆದರೆ ಇವಾಗ ನಾವು ನೋಡೋದಾದರೆ ಇದಕ್ಕೆ ನಿಮಗೆ ಏನು ಕ್ವಾಲಿಫಿಕೇಷನ್ ಇರಬೇಕು ಅಂದರೆ ಸ್ನೇಹಿತರೆ, UPSC ESIC ನರ್ಸಿಂಗ್ ಆಫೀಸರ್ಗೆ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ನಿಮಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದ್ಬಿಟ್ಟು BSc ನರ್ಸಿಂಗ್ ಮಾಡಿರಬೇಕು ಸ್ನೇಹಿತರೆ. ಅಥವಾ BSc ನರ್ಸಿಂಗ್ ಮಾಡಿಲ್ಲ ಅಂದರೆ ನೀವು GNM ವಿತ್ 1 ಇಯರ್ ಎಕ್ಸ್ಪೀರಿಯೆನ್ಸ್ ಇರಬೇಕು ಸ್ನೇಹಿತರೆ. ಅದು ಯಾವುದೇ ಒಂದು ರಿಜಿಸ್ಟರ್ ಆಗಿರಬೇಕು, ಸ್ಟೇಟ್ ನರ್ಸಿಂಗ್ ಕೌನ್ಸಿಲಿಂಗ್ ಕೆರಡೆ ಅದು ರಿಜಿಸ್ಟರ್ಡ್ ಆಗಿರಬೇಕು ಸ್ನೇಹಿತರೆ. ಹಂಗಂದರೆ ಮಾತ್ರ ನೀವು ಇದಕ್ಕೆ ಅಪ್ಲೈ ಮಾಡೋಕ್ಕೋಗಿ. ಈ ಕ್ವಾಲಿಫಿಕೇಷನ್ ಇದ್ದವ್ರು ಮಾತ್ರ ಅಪ್ಲೈ ಮಾಡೋಕ್ಕೋಗಿ ಸ್ನೇಹಿತರೆ. ಆದರೆ ಕ್ವಾಲಿಫಿಕೇಷನ್ ಇದ್ದವ್ರು ಅಪ್ಲೈ ಮಾಡಿದ್ರೆ ಭರ್ಜರಿ, ನೀವು ಚೆನ್ನಾಗಿ ಸ್ಟಡಿ ಮಾಡಿಬಿಟ್ಟು ಚೆನ್ನಾಗಿ ಎಕ್ಸಾಮ್ ಬರೆದು ಪಾಸ್ ಆದರೆ ನಿಮಗೆ ಒಳ್ಳೆ ಕೆರಿಯರ್ ಇರುತ್ತೆ ಇದರಲ್ಲಿ ಸ್ನೇಹಿತರೆ. ಹಾಗೆ ಇದಕ್ಕೆ ನಿಮಗೆ ರಿಟರ್ನ್ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ. ರಿಟರ್ನ್ ಎಕ್ಸಾಮ್ ಆಮೇಲೆ ರಿಟರ್ನ್ ಎಕ್ಸಾಮ್ ನೀವು ಪಾಸ್ ಆದರೆ ಕ್ಲಿಯರ್ ಮಾಡಿದ್ರೆ ಸ್ನೇಹಿತರೆ, ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಇದಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಸ್ನೇಹಿತರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾತ್ರ ಪ್ರಾಪರಾಗಿ ಇದೆಯಾ ಇಲ್ವಾ ಅಂತ ಕರೆಕ್ಟಾಗಿ ನೋಡಿಕೊಂಡು ಮತ್ತೆ ಅಪ್ಲೈ ಮಾಡಬೇಕು ಅಷ್ಟೇ ಸ್ನೇಹಿತರೆ. ಡಾಕ್ಯುಮೆಂಟಲ್ಲಿ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು, ಅಡ್ರೆಸ್ ಹೇಗಿದೆ ಹಂಗೆ ಫಿಲ್ಅಪ್ ಮಾಡಿ, ಮಾರ್ಕ್ಸು ಸಹಿತ ಹೆಚ್ಚು ಕಮ್ಮಿ ಮಾಡೋಕ್ಕೆ ಹೋಗಬೇಡಿ. ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಹಿತ ನೀವು ಕ್ಲಿಯರ್ ಆದಮೇಲೆ ಸ್ನೇಹಿತರೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ ಸ್ನೇಹಿತರೆ. ಮೆಡಿಕಲ್ ಎಕ್ಸಾಮ್ ಇಸ್ ಲಾಸ್ಟ್ ಎಕ್ಸಾಮಿನೇಷನ್ ಸ್ನೇಹಿತರೆ. ಆಫ್ಟರ್ 2 ಎಕ್ಸಾಮ್ ನೀವು ಕಂಪ್ಲೀಟ್ ಮಾಡಿದ್ಮೇಲೆ ಇದಿಷ್ಟೇ ಪ್ರೊಸೀಜರ್ ಸ್ನೇಹಿತರೆ. ಇದಕ್ಕೆ ನೀವು ಹೆಂಗೆ ಹೋಗ್ಬೇಕು ಅಪ್ಲೈ ಮಾಡಬೇಕಂದ್ರೆ, ನಾನೊಂದು ಇವಾಗ ಯಾವ ವೆಬ್ಸೈಟ್ ಹೆಸರು ಹೇಳ್ತೀನಿ ನೋಡಿ ಸ್ನೇಹಿತರೆ. ವೆಬ್ಸೈಟ್ ಬೇಕಾದ್ರೆ ಲಿಂಕ್ ಬೇಕಾದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ವಿಡಿಯೋ ಕೆರಡೆ. UPSC.government.in ನೀವು ರಿಜಿಸ್ಟ್ರೇಷನ್ ಮಾಡ್ಬಿಟ್ಟು ನೀವು ಅಪ್ಲೈ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಏನಾದ್ರು ಇದು ಅಪ್ಲೈ ಹೆಂಗೆ ಮಾಡೋದು ಅಂತ ನಿಮಗೆ ಏನಾದ್ರು ಬೇಕಾದ್ರೆ ಈ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ, ನಾನು ತಿಳಿಸ್ಕೊಡ್ತೀನಿ ನಿಮಗೆ ಹೆಂಗೆ ಅಪ್ಲೈ ಮಾಡಬೇಕು ಅಂತ. ಇದೊಂದು ಸಿಂಪಲ್ ಮಾಹಿತಿ ನಿಮ್ಗೆ ಕೊಟ್ಟಿದ್ದೀನಿ ಸ್ನೇಹಿತರೆ. ಯಾವ ಥರ ನೆಗ್ಲೆಕ್ಟ್ ಮಾಡೋಕ್ಕೋಗಿ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನೀವು ಅಪ್ಲೈ ಮಾಡೋಕ್ಕೋಗಿ ಸ್ನೇಹಿತರೆ. ಕ್ವಾಲಿಫಿಕೇಷನು, ಏಜ್ ಕ್ರೈಟೀರಿಯಾ ಎಲ್ಲ ಚೆಕ್ ಮಾಡಿಬಿಟ್ಟು ಕರೆಕ್ಟಾಗಿ ಅಪ್ಲೈ ಮಾಡಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಇದೊಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ,
ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.